ಫೈಂಡಿಂಗ್ ದ ಮಿಸ್ಸಿಂಗ್ ನಂಬರ್ಸ್ಗಳ ಮೇಲೆ ಈ ಚಾಪ್ಟರ್ ನಾನು ಹೈಯೆಸ್ಟ್ ಏನ್ ಮಾಡ್ತಿರ್ತೀನಪ್ಪ ಅಂದ್ರೆ ಕ್ವಶನ್ಸ್ಗಳನ್ನ ಹೇಳಿರ್ತದೆ. ಯಾಕಪ್ಪ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗಡೆ ಇದು ಪ್ರತಿಯೊಂದು ಎಕ್ಸಾಮ್ಸ್ನ ಕಾಂಪಿಟೇಟಿವ್ ಎಕ್ಸಾಮ್ಸ್ SSC RRB ಈ ತರ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಒಳಗಡೆ ಹೈಯೆಸ್ಟ್ ಕ್ವಶನ್ಸ್ ಇದೇ ಚಾಪ್ಟರ್ಗಳ ಮೇಲೆ ಆಗ್ತಿರ್ತವೆ. ಕ್ವಶನ್ಸ್ ಯಾವ ತರ ಇದೆ ಅಂತ ಹೇಳಿ ನೋಡ್ರಿ. ಇಲ್ಲಿ 3 4 5 ನೆಕ್ಸ್ಟ್ 3 4 5 2 ಇದೆ. ಎಲ್ಲ ಕೂಡ ರಿಲೇಷನ್ಸ್ ಏನಾಗಿದೆಪ್ಪ ಅಂದ್ರೆ 12 ಬಂದದ. ನೆಕ್ಸ್ಟ್ ಇಲ್ಲಿ 5 6 2 3 ಕೂಡ ಇಲ್ಲಿ ರಿಲೇಷನ್ಸ್ 18 ಬಂದದ. ನೆಕ್ಸ್ಟ್ ಇಲ್ಲಿ ಬರಬೇಕಾದ ಸಂಖ್ಯೆ ಯಾವುದು ಅಂತೇಳಿ ನಾವು ಕಂಡು ಹಿಡಿಬೇಕಾಗ್ಯದ. ತರ ಕೊಟ್ಟಾಗ ಏನಾಗಿದೆಯಪ್ಪ ಅಂತ ಹೇಳಿ ನೋಡ್ಕೊಂಡ್ಬಂದಾಗ ಸರ್ 5 3 ಕೂಡಿಸ್ರಿ 8 ಆಯ್ತು. 8 4 ಎಷ್ಟಪ್ಪ ಅಂದ್ರೆ 12 ಆಯ್ತು. 12ಕ್ಕ ಇಲ್ಲಿ ಮತ್ತಿನ 2 ಕೂಡಿಸಿ 14 ಹಾಕದ. ಇಲ್ಲಿ ಬರೀ 12 ಅದ. ಇದು ಕೂಡಿಸಿದ್ರಂತೂ ಬರಲಿಲ್ಲ. ನೆಕ್ಸ್ಟ್ ಇದನ್ನ ಅಪೋಸಿಟ್ ಕೂಡಿಸಿದೆ ನಾನು. 5 4 9 ಆಯ್ತು. 3 1 2 6 ಹೆಂಗ ಕೂಡಿಸಿದ್ರು ಅದು ಏನಾಗ್ತದೆ ಜಾಸ್ತಿ ಆಗ್ತದೆ. ಹೀಗಾಗಿ ಇದು ಏನಾಗಿದೆ ಅಂತ ನೋಡ್ಕೊತ ಬಂದಾಗ ಮಲ್ಟಿಪ್ಷನ್ಸ್ ಆಗಿದೆ. 5 3 ಎಷ್ಟಪ್ಪ ಅಂದ್ರೆ 15, 15 4 ಎಷ್ಟಪ್ಪ ಅಂದ್ರೆ 60, 62 ಎಷ್ಟಪ್ಪ ಅಂದ್ರೆ 120. ಆ 120ಕ್ಕ ಡಿವೈಡೆಡ್ ಬೈ 10 ಮಾಡಿದ್ರು ಅಷ್ಟೇ, ಅಥವಾ 1 0 ತೆಗೆದ್ರೆ 12 ಉಳಿತು. ಇದು 12 ಇಲ್ಲೇನೋ ಮ್ಯಾಚ್ ಆಯ್ತು. ಅದೇ ರೀತಿಯಾಗಿ 5 6 30, 32 ಎಷ್ಟಪ್ಪ ಅಂದ್ರೆ 60, 63 ಎಷ್ಟಪ್ಪ ಅಂದ್ರೆ 180 ಅಂತ ಕೇಳ್ತೀವಿ. 63 180. ಇಲ್ಲಿ ಕೂಡ 1 0 ತೆಗಿರಿ 18 ಉಳಿತು. ಓಕೆ. ಅದೇ ರೀತಿಯಾಗಿ 5 2 10, 5 2 10, 10 2 ಎಷ್ಟಪ್ಪ ಅಂದ್ರೆ 20, 29 20 ಬಗ್ಗೆ ಬರ್ತಾವೆ. 29 ಎಷ್ಟಪ್ಪ ಅಂದ್ರೆ 180 ಅಂತ ಕೇಳ್ತೀವಿ. ಇಲ್ಲಿ ಕೂಡ 1 0 ತೆಗೆದ್ರೆ 18 ಬರ್ತದ. ಆದ್ರೆ ಇಲ್ಲಿ ಮಿಸ್ ಆದಂತ ಸಂಖ್ಯೆ ಎಷ್ಟಪ್ಪ ಅಂದ್ರೆ 18. ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ. ಇದನ್ನ ಈ ತರ ಬಿಡಿಸಿದ್ದೀನಿ. ಮತ್ತೇನಾದ್ರೂ ನಿಮ್ಗೆ ಡೌಟ್ ಇದ್ದಪ್ಪ ಅಂದ್ರೆ ನಿಮ್ದೇ ಆದಂತ ಆನ್ಸರ್ಸ್ಗಳು ಇರ್ತವೆ. ಅವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ. ಅದಕ್ಕೊಂದು ರಿಲೇಷನ್ಸ್ ಇತ್ತಪ್ಪ ಅಂದ್ರೆ ಅದಕ್ಕೆ ಅಕ್ಸೆಪ್ಟ್ ಮಾಡ್ತೀನಿ. ಅದರ ಕೀ ಆನ್ಸರ್ಸ್ನ ಇದನ್ನ ಈ ತರ ಬಿಟ್ಟಿದ್ದಾನೆ. ಇದನ್ನ ಫಾಲೋ ಮಾಡ್ಕೊಳ್ರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಧನ್ಯವಾದ.